ನಮಸ್ಕಾರ, ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಬಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಹಜರತ್ ಖಾಜಾ ಬಂದೆ ನವಾಜ್ ದರ್ಗಾದ 24ನೆಯ ಸಜ್ಜಾದ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ವಕ್ಫ್ ಮಂಡಳಿಯ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಲಿ ಹುಸೇನ್ ಅವರ ತಂದೆ ಡಾಕ್ಟರ್ ಸೈಯದ್ ಶಾ ಖುಸ್ರೋ ಹುಸೇನಿ ಮರಣದ ನಂತರ ನವೆಂಬರ್ 9ರಂದು ಅಧಿಕೃತವಾಗಿ ಕೆಬಿಎನ್ ದರ್ಗಾದ ಸಜ್ಜಾದ ನಶೀನರಾಗಿ ಪಟ್ಟಕ್ಕೇರಿದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಮುತವಲ್ಲಿ ವರ್ಗದಲ್ಲಿ ಸ್ಪರ್ಧಿಸಿದರು. 2024ರ ವಕ್ಫ್ ಬೋರ್ಡ್ ಚುನಾವಣೆ ನವೆಂಬರ್ 19ರಂದು ನಡೆದಿತ್ತು. 1049 ಮತದಾರರ ಪೈಕಿ 1033 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ. ಹತ್ತಿ ಖರೀದಿ ಆರಂಭವಾಗಿದೆ, ಆದರೆ ಖರೀದಿಯಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ. ಅದನ್ನು ಸರಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಮುಖಂಡರು ಅಫಜಲ್ಪುರ ಪಟ್ಟಣದ ಹೊರವಲಯದಲ್ಲಿರುವ ಹತ್ತಿ ಖರೀದಿ ಕೇಂದ್ರದ ಬದಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು. ವಕ್ಫ್ ಹೆಸರಿನಲ್ಲಿ ರೈತರ ಜಮೀನು ಕಬಳಿಸಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ನೇಗಿಲ ಯೋಗಿ ಸ್ವಾಭಿಮಾನ ವೇದಿಕೆ ವತಿಯಿಂದ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಪ್ರತಿಭಟನೆಯಲ್ಲಿ ವಾನರನು ಎಂಟ್ರಿ ಕೊಟ್ಟ ಪ್ರಸಂಗ ನಡೆದಿತ್ತು. ಮಂದಿರದ ತೀರ್ಪನ್ನ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಡ್ಜು ತೀರ್ಪನ್ನು ಬರಿತಾ ಇದ್ರು. 3 ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ 3 ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಟಕಿಯಲ್ಲಿ ಬಂದು ಕೂತ್ಕೊಂಡಿದ್ದಂತೆ. ಆಗ ಆಶ್ಚರ್ಯ ಆಯ್ತು ನ್ಯಾಯಾಧೀಶರಿಗೆ. ವಿಚಾರ ಮಾಡ್ತಾರೆ, ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ರಲ್ಲ, ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ. ಅದು ಯಾರು ಪೋಸ್ಟರ್ ಹಿಂಗ್ ಕೂತ್ಕೊಂಡಿದ್ರಲ್ಲ ಅಲ್ಲೇ ಹೋಗಿದ್ದಾನೆ ಹನುಮಂತ. ಯಾವ ದುಷ್ಟ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ. ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ. ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ. ಈ ಹೋರಾಟ 3 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡೋದಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಈ 3 ದಿನಗಳ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಬೇಕು ಅಂತ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಠಾಣಾ ವ್ಯಾಪ್ತಿಯಲ್ಲಿ ನವೆಂಬರ್ 19ರಂದು ಒಬ್ಬಂಟಿಯಾಗಿದ್ದ 75 ವರ್ಷದ ವೃದ್ಧೆಯ ಮನೆಗೆ ನುಗ್ಗಿ ಅತ್ಯಾಚಾರವೆಸಗಿದ ಆರೋಪಿಯ ಪತ್ತೆಗೆ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ಬಹುಮಾನ ಘೋಷಣೆ ಮಾಡಿದೆ. ಆರೋಪಿಯ ಬಗ್ಗೆ ಸುಳಿವು ನೀಡಿದವರಿಗೆ 10,000 ರೂಪಾಯಿ ಬಹುಮಾನ ಘೋಷಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಧೋರಣೆ ಖಂಡಿಸಿ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ ಶರಣಬಸಪ್ಪ ಮಮ್ಶೆಟ್ಟಿ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಿಳಿಸಿದರು. ರೈತರ ಸಾಲನ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಇರುವಂಥದ್ದು. ಯಾವುದೇ ಕಾರಣಕ್ಕೂ ರೈತ ಕಾರ್ಪೊರೇಟ್ ಮಲ್ಟಿನ್ಯಾಷನಲ್ ಕಂಪನಿಗಳ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಲಾರ್ದೇ ರೈತರಿಗೆ ದ್ರೋಹ ಬೀರ್ತಕ್ಕಂಥ ರೀತಿ ಏನಿದೆ, ನೀತಿ ಏನಿದೆ, ರೈತ ವಿರೋಧಿ ನೀತಿ ಅಂತಕ್ಕಂಥದ್ದು ಕಾಣ್ತದೆ. ಅದನ್ನು ಸಂಪೂರ್ಣವಾಗಿ ರೈತ ಮತ್ತು ಕಾರ್ಮಿಕರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತಿದ್ದೀವಿ. ಇಡೀ ದೇಶದಲ್ಲಿ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಹೆಚ್ಚಿಗೆ ಆಗ್ತಾ ಇದೆ. ಅದು ಗುಲ್ಬರ್ಗ ಜಿಲ್ಲೆಯಲ್ಲಿನೇ ಯಾವ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಒಂದು ನೋಡಿದರೆ ಇವತ್ತು ದೇಶದ ಅಂಕಿ ಸಂಖ್ಯೆ, ರಾಜ್ಯದ ಅಂಕಿ ಸಂಖ್ಯೆ, ಗುಲ್ಬರ್ಗ ಜಿಲ್ಲೆ ಅಂಕಿ ಸಂಖ್ಯೆಯನ್ನು ನೋಡಿದರೆ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಕೂಡ ಏನು ನವೆಂಬರ್ ತಿಂಗಳ ತನಕ ಕೂಡ 33 ಜನ ರೈತರನ್ನ ಆತ್ಮಹತ್ಯೆ ಪ್ರಕರಣಗಳನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಇವತ್ತಿನ ಈ ಒಂದು ಹೋರಾಟವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಳ್ತೀವಿ. ಅದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಶಿಫಾರಸಿನ ಪ್ರಕಾರ C2+50% ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಿರಂತರವಾಗಿ ಸುಮಾರು ದಿನಗಳಿಂದ ಈ ಹೋರಾಟವನ್ನು ಮಾಡ್ತಾ ಸರ್ಕಾರದ ಒತ್ತಡ ಮಾಡ್ತಾ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಳ್ತೀವಿ. ಅದೇ ರೀತಿ ಇವತ್ತು ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಅವ್ರ ಬದುಕನ್ನು ಅಧೋಗತಿ ಆಗ್ತದೆ. ಅವರಿಗೆ ಇವತ್ತು ಮಿನಿಮಮ್ ಕೂಲಿಂಗ್ ವೇಜಸ್ ಕೂಡ ಜಾರಿ ಮಾಡುವಂಥ ರೀತಿಯಲ್ಲಿ ಇವತ್ತು ಹೆಜ್ಜೆ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ವಿ. ಆ ಕಾರಣಕ್ಕಾಗಿ ಮಿನಿಮಮ್ ಕೂಲಿಯನ್ನು ಹೆಚ್ಚು ಮಾಡಬೇಕು, ಅವ್ರಿಗೆ ಕಾಯಂ ಹಾಕಿ ಅಂತಕ್ಕಂಥದ್ದು ಘೋಷಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು
ಅಂತಕ್ಕಂಥ ಮಾತನ್ನ ಕೇಳ್ಕೊಟ್ರಿ. ಇದು ಅಲ್ಲದೇ ಈಗ ಮೇಜರ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ವಿದ್ಯುತ್ ಸಮಸ್ಯೆ ದೊಡ್ಡ ರೀತಿಯಂತ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು, ಅದನ್ನ ಯಾವುದೇ ತರಬಾರ್ದು ಅಂತ. ಮತ್ತು ಪಂಪ್ಸೆಟ್ಗಳಿಗೆ ಮೀಟರ್ ಈಗ ಆಲ್ರೆಡಿ ಆಧಾರ್ ಜೋಡಣೆ ಅಂತಾರೆ 50% 70% ಅನ್ನ ಆಧಾರ್ ಜೋಡಣೆಯನ್ನು ಮುಗಿಸ್ಬಿಟ್ಟಿದ್ದಾರೆ. ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತಕ್ಕಂಥದ್ದು, ಆಧಾರ್ ಜೋಡಣೆ ಮಾಡ್ತಕ್ಕಂಥದ್ದು ವಾಪಸ್ ನೀಡಬೇಕು, ಮೀಟರ್ ಹಾಕೋದು ಅಂತಕ್ಕಂಥದ್ದು. ಈಗ ರೈತರಿಗೆ ಟ್ರಾನ್ಸ್ಫಾರ್ಮ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮ್ ಬ್ಯಾಂಕ್ ಹೆಸರಿಗೆ ಮಾತ್ರ ಬ್ಯಾಂಕ್ ಆಗಿದೆ. ಯಾವುದೇ ಕಾರಣಕ್ಕೂ ಪಂಪ್ಸೆಟ್ ರೈತರದ್ದು ಟ್ರಾನ್ಸ್ಫಾರ್ಮ್ ಸುಟ್ರೆ 24 ತಾಸಲ್ಲ, 1 ವಾರ ಆದರೂ ಕೂಡ ಇವತ್ತಿನ ತನಕ ಕೂಡ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫಾರ್ಮರ್ಗಳನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡಿಸಲಾರದೆ ಇರ್ತಕ್ಕಂಥ ರೀತಿಯನ್ನ ಇಡೀ ರೈತರ ಬೆಳೆಗಳು ಒಣಗಿ ಹೋದ ನಂತರ ಇವತ್ತು TCಗಳನ್ನು ಕೊಡ್ತಕ್ಕಂಥದ್ದು, ರೈತರ ಹತ್ರ ಹಣ ವಸೂಲಿ ಮಾಡತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಇದೆ. ಹಾಗಾಗಿರೋದ್ರಿಂದ ಇದನ್ನು ಕೂಡ ವಿದ್ಯುತ್ ರೈತ ವಿರೋಧಿ ಧೋರಣೆನ ವಿದ್ಯುತ್ ಪರಿಸ್ಥಿತಿಯನ್ನು ಕೂಡ ವಿರೋಧಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ, ಖಾಸಗೀಕರಣ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನ ಇವರು ಖಾಸಗೀಕರಣ ಮಾಡೋದ್ರ ಮೂಲಕ ಬಡವರ ಮನೆಗಳನ್ನ ಕತ್ತಲು ಬೀಳ್ತಾವ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಇರ್ತಕ್ಕಂಥ BPL ಓಡಿಸಿರ್ತಕ್ಕಂಥ ಬಡವರ ಮನೆಗಳನ್ನ ಕತ್ತಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪಂಪ್ಸೆಟ್ ನೀರಾವರಿ ರೈತರ ಬಳಕೆದಾರರ ಸಂಪೂರ್ಣವಾಗಿ ಅದು ನೆಲಕಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಕ್ಕಂಥ. ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ 25ರಂದು ಜಿಲ್ಲಾ ಮಟ್ಟದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ SB ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಹೇಳಿದರು. ಇದು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹಳೆ ವಿಷಯಗಳಲ್ಲಿ ಒಂದು ಭೂಮಿ ಸಮಸ್ಯೆ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಸರ್ಕಾರ ಉಳುವವರಿಗೆ ಭೂಮಿ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಈ ರೈತರ ಸಮಸ್ಯೆಗಳು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸರ್ಕಾರನೇ ಆಹ್ವಾನ ಮಾಡಿದೆ. ಸೊ ಸುಮಾರು 60-70ನೇ ದಶಕದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರಿ ಕ್ಷಾಮ ಇದ್ದಾಗ ಅವಾಗ ಅತ್ಯಂತ ನಿರ್ಗತಿಕರಾಗಿರ್ತಕ್ಕಂಥ ಜನ ಅಥವಾ ಅಸಹಾಯಕತೆಯಲ್ಲಿ ಇರ್ತಕ್ಕಂಥ ಜನರಿಗೆ ಸರ್ಕಾರ ಆಹ್ವಾನ ಮಾಡಿದ್ರು. ನೀವು ಭೂಮಿ ಮಾಡಿಕೊಂಡು ಒಂದು ಕಡೆ ಸೆಟ್ಲ್ ಆಗ್ರಿ, ನಾವು ನಿಮಗೆ ಉಪತ್ರ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸರ್ಕಾರದ ಒಂದು ಒಪ್ಪಿಗೆ, ಜನಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾರೆ. ಸೊ ಈ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಈ ಸಮಸ್ಯೆನ ಇತ್ಯರ್ಥ ಮಾಡೋ ಒಂದು ಪ್ರಯತ್ನದಲ್ಲಿ ನಮ್ಮ 2024 2 ಬಾರಿ ಅವರು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ಈಗ ಈ ಸಮಸ್ಯೆಯನ್ನು ಮುಂದೆ ಬಂದಿದೆ. ಈಗ ಸರ್ಕಾರ ಹೇಳೋ ಪ್ರಕಾರ 12 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಫಾರ್ಮ್ ನಂಬರ್ 50, 53 ಮತ್ತು 57 ಈ ಆಧಾರದಲ್ಲಿ. ಆದರೆ ಈ 12 ಲಕ್ಷ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ್ಯಕ್ಚುಲಿ ನಾವು ನಮ್ಮ ರೈತ ಸಂಘಟನೆಯಿಂದ ರಾಜ್ಯವ್ಯಾಪಿ ಸರ್ವೆ ಮಾಡಿದ್ವಿ. ಸುಮಾರು 17 ಲಕ್ಷಕ್ಕೂ ಹೆಚ್ಚು ಜನ ರೈತರು ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾರೆ. ಅದರಲ್ಲಿ ಹಲವಾರು ವೆರೈಟಿ ಭೂಮಿಗಳಿದಾವೆ. ಗೈರಾಣ ಇದೆ, ಗೋಮಾಳ ಇದೆ, ಆಮೇಲೆ ಇನಾಮು ಅಂತ ಭೂಮಿ ಅಂತ ಇದೆ, ಬಕ್ಷೀಸ್ ಅಂತ ಭೂಮಿ ಅಂತ ಇದೆ, ಆಮೇಲೆ ಗೋಮಟಾಣ ಅಂತ ಹೇಳ್ತಾರೆ, ಆಮೇಲೆ ಅರಣ್ಯದ ಅಂಚಿನ ಫಾರೆಸ್ಟ್ ಡೀಮ್ಡ್ ಲ್ಯಾಂಡ್ ಅಂತ ಹೇಳ್ತಾರೆ. ಈ ಥರ ಹಲವಾರು ಪ್ರಕಾರದ ಭೂಮಿಗಳು ಈ ಜನ ಸಾಗುವಳಿ ಮಾಡಲಿದ್ದಾರೆ. ಅದರ ಪ್ರಶ್ನೆ ಅಂತಂದರೆ ಈ ಜನರಿಗೆ ಏನು ಸರ್ಕಾರ ಆಹ್ವಾನ ಮಾಡಿದ್ರು ಅದ್ರ ಪ್ರಕಾರ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಒಂದು ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಆದರೆ ಸುಮಾರು 60 ವರ್ಷಗಳಿಂದ ಈ ಪ್ರಯತ್ನ ಸರ್ಕಾರದಿಂದ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಇವತ್ತು ಈ ಜನ ರೈತರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಮಾನ್ಯ ಕಂದಾಯ ಸಚಿವರು ಅಥವಾ ಅರಣ್ಯ ಸಚಿವರು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ವಾಸ್ತವಿಕವಾಗಿ ಗ್ರೌಂಡ್ ಲೆವೆಲಲ್ಲಿ ನಡೀತಕ್ಕಂಥ ಕ್ರಿಯೆಗಳೇ ಬೇರೆ ನಡೀತದೆ. ಫಾರೆಸ್ಟ್ ಆಫೀಸರ್ ಏನಂತ ಹೇಳ್ತಾರೆ ಅಂದರೆ, ನೀವು ರೈತರೇನು ತೊಂದರೆ ಪಡೋದು ಅವಶ್ಯಕತೆ ಇಲ್ಲ, ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ತಗೊಂಡ್ರೆ ಪೊಲೀಸರನ್ನ ಕಳಿಸಿ ಅಲ್ಲಿ ಕಿರುಕುಳ ಕೊಡೋದು, ಅವರಿಂದ ದಂಡ ವಸೂಲಿ ಮಾಡೋದು ಅಥವಾ ಕ್ರಿಮಿನಲ್ ಚಾರ್ಜಸ್ ರೈತರ ಮೇಲೆ ಹಾಕೋದು, ಈ ಥರ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಹಸೀಲು, ತಲಾಟಿ ಇಂಥ ಅಧಿಕಾರಿಗಳಿಂದ ನಾವು ಭೂಮಿ ಮಾಡಿಕೊಡ್ತೀವಿ, ಪಾಣಿ ಮಾಡಿಕೊಡ್ತೀವಿ ಅಂತೇಳಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ರೈತರಿಂದ ವಸೂಲಿ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಿದೆ. ಈ ರೈತರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲಿವರೆಗೂ ದಕ್ಕಿಲ್ಲದೆ ಇರೋದು ತುಂಬಾ ವಿಷಾದನೀಯ ಸಂಗತಿ ಅಂತ ನಮ್ಮ ಅನಿಸುತ್ತೆ. ವಿಧಾನ ಪರಿಷತ್ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶಶಿಲ್ ನಮೋಶಿ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನವೆಂಬರ್ 25ರಂದು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಸ್ಟಾರ್ಟ್ಅಪ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. HKE ಸಂಸ್ಥೆಯು ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಒಂದು ಸ್ವಲ್ಪ ಏನೋ ಇನಿಷಿಯೇಟಿವ್ ಕೊಟ್ಟರು. ಅದು ಯಾವುದಾದ್ರು ಎಲಿವೇಟ್ ಮಾಡಿದ್ರು ಅಲ್ಲ, ಅದು ಇದನ್ನ
ಕಿಯೋನಿಕ್ಸ್ ಸೆಂಟರ್ IT ಪಾರ್ಕ್ ಅನ್ನು ಕೂಡ ಮಾಡಿದ್ವಿ. ಆ IT ಪಾರ್ಕಲ್ಲಿ ಪ್ರಾರಂಭದಲ್ಲಿ ನನ್ನ ಒಂದು ಗಮನಕ್ಕೆ ಇದ್ದಿದ್ದು ಒಂದು 15-20 ಕಂಪ್ನೀಸ್ ಅಲ್ಲಿ ನಾವು ಅಲ್ಲಿ ನಮ್ಮ ಇಂಡಸ್ಟ್ರಿ ಪ್ರಾರಂಭ ಮಾಡ್ತೀವಿ ಅಂತದನ್ನು ಮಾಡಿದ್ದಾರೆ. ಬಟ್ ಆ ಪ್ರಮಾಣದ ರಿಸಲ್ಟ್ ಬರಲಿಲ್ಲ. ಇವತ್ತು ನನಗನ್ಸದ ಹಾರ್ಡ್ಲಿ ಒಂದು 3-4 ಜನ ಮಾತ್ರ ಕಂಪ್ನೀಸ್ ಆರ್ ಫಂಕ್ಷನಿಂಗ್ ದೇರ್. ಅದಕ್ಕೆ ಇವತ್ತು ಮೋದಿ ಸರ್ಕಾರ ಮತ್ತು ಸ್ಟಾರ್ಟಪ್ ಅಂತ ಅನ್ನುವಂಥ ಒಂದು ದೊಡ್ಡ ಸ್ಲೋಗನ್ ಮುಖಾಂತರ ಅಂದರೆ ಪ್ರಾರಂಭದ ಒಂದು ಇದನ್ನ ಅದಕ್ಕೆ ಎನ್ಕರೇಜ್ ಮಾಡಬೇಕಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆ ಇದರ ಇನಿಷಿಯೇಟಿವನ್ನು ತೆಗೆದುಕೊಳ್ಬಾರ್ದು? ನಾವು ದೊಡ್ಡಪ್ಪ ಹಳೆ ಇಂಜಿನಿಯರಿಂಗ್ ಕಾಲೇಜ್, ಈ ಭಾಗದಲ್ಲಿ ಅನೇಕ ಇಂಜಿನಿಯರಿಂಗ್ ಕಾಲೇಜ್ ಇರ್ತವೆ. ನಾವು ಅದನ್ನು ಇನಿಷಿಯೇಟಿವ್ ತಗೊಂಡು ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ನಾವು ಸಹಾಯ ಸಹಕಾರವನ್ನು ಕೊಟ್ಟರೆ ನಮ್ಮಲ್ಲೇ ನಮ್ಮ ಗ್ರ್ಯಾಜುಯೇಟ್ಸನ್ನು ನಮ್ಮಲ್ಲೇ ಆ ಉದ್ಯೋಗಾವಕಾಶ ಕೊಡುವಂಥ ಒಂದು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಟ್ಟರೆ ಖಂಡಿತ ಎಂಪ್ಲಾಯ್ಮೆಂಟ್ ವಿಲ್ ಬಿ ಜನರೇಟೆಡ್ ಇನ್ ದಿಸ್ ಪಾರ್ಟ್ ಆಫ್ ದ ರೀಜನ್. ಇದು ನಮ್ಮ ಮುಖ್ಯ ಉದ್ದೇಶ. ನಾವು ಇವರು ಎಲ್ಲರೂ ಮತ್ತೆ ಬೆಂಗಳೂರು ಮತ್ತೆಲ್ಲರೇ ಇವತ್ತು ಹೈದರಾಬಾದ್ಗೆ ಹೋದ್ರು, ಬಾಂಬೆಗೆ ಹೋದ್ರು ಅಥವಾ ಡೆಲ್ಲಿಗೆ ಹೋದ್ರು ಅಂತಂದರೆ ಆ ಪ್ರಮಾಣದಲ್ಲಿ ಇವತ್ತು ಸ್ಟಾರ್ಟಪ್ ಅಂತ ಅನ್ನುವಂಥ ಒಂದು ಇನಿಷಿಯೇಟಿವ್ ಕಲ್ಯಾಣ ಕರ್ನಾಟಕದ ಅಂದರೆ ನಮಗೆ ತಲುಪೋದಿಲ್ಲ. ಆ ಕಾರಣಕ್ಕಾಗಿ ವಿ ಆರ್ ಟೇಕಿಂಗ್ ಆಲ್ ದ ಇನಿಷಿಯೇಷನ್. ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಮತ್ತೊಮ್ಮೆ ಯಾವಾಗ ನಾನು ಪ್ರೆಸ್ ಮೀಟು ಕೂಡ ಮಾಡ್ತೀನಿ. ಅಲ್ಲಿ ಏನೇನು ನಾವು ಹೊಸ ವಿಚಾರಗಳನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನಾಳೆ ಬರುವಂಥ ಈ ಒಂದು 25ನೇ ತಾರೀಕಿಗೆ ಇದ್ದಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಲಬುರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರು ಈ ಹಾಜರಾತಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವ ಮೂಲಕ ಗೌರವಧನ ಕಡಿತಕ್ಕೆ ಕಡಿವಾಣ ಹಾಕಬೇಕೆಂದು ನವ ಕರ್ನಾಟಕ MRW, VRW ಹಾಗೂ URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸಲಾಯಿತು. ಕಲಬುರಗಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ITBT ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಅಂಗವಾಗಿ ಬಿದ್ದಾಪುರ ಕಾಲೋನಿಯ ನಿರಾಶ್ರಿತರ ಕೇಂದ್ರದಲ್ಲಿ ಕರ್ನಾಟಕ ಅಸಂಘಟಿತ ಜಿಲ್ಲಾ ಘಟಕ, ಕರ್ನಾಟಕ ದ್ವಿಚಕ್ರ ಮಾಲೀಕರು ಹಾಗೂ ತಂತ್ರಜ್ಞಾನ ಜಿಲ್ಲಾ ಘಟಕದ ವತಿಯಿಂದ ಹಣ್ಣು ಹಂಪಲು ಮತ್ತು ಅನ್ನ ಸಂತರ್ಪಣೆ ವಿತರಣೆ ಮಾಡಲಾಯಿತು. ಶಾಲಾ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಆಯೋಜಿಸಿದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆ ಸ್ಪರ್ಧೆ 2024ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೂಪರ್ ಮಾರ್ಕೆಟ್ MPHS ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾದ ಶಿವಶರಣಪ್ಪ ಮೂಳೆಗಾಂವ್, ಸಂಘಟಕರು ಹಾಗೂ ಪ್ರಾಚಾರ್ಯರಾದ ಬಸವರಾಜ್ ಬಿರಾದರ್, ಪ್ರಾಚಾರ್ಯರಾದ ಶಂಶುದ್ದೀನ್ ಪಟೇಲ್, NSS ಘಟಕದ ವಿಭಾಗೀಯ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ದೊಡ್ಮನಿ ಉಪಸ್ಥಿತರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ನೋಡಪ್ಪಲ್ಲಿ. ನಮಸ್ಕಾರ.